ಕರ್ನಾಟಕ ಸರ್ಕಾರದಿಂದ ಅಲ್ಪಸಂಖ್ಯಾತರಿಗೆ 600 ಕೋಟಿ ರೂಪಾಯಿ ವೆಚ್ಚದ ಯೋಜನೆಯನ್ನ ಘೋಷಣೆ ಮಾಡಲಾಗಿದೆ. ಮುಸ್ಲಿಮರ ಅಸಮಾಧಾನವನ್ನ ಸಮಾಧಾನ ಪಡಿಸಲಿಕ್ಕೆ ಈ ಒಂದು ಯತ್ನವನ್ನ ಮಾಡಲಾಗ್ತಾ ಇದೆ. ಸಿದ್ದರಾಮಯ್ಯ ಅವರೇ ಕೆಲವೊಂದು ವಿಚಾರಗಳಲ್ಲಿ ಬೇರೆ ಒಂದು ಜಾತಿಗೂ ಕೂಡ ಅಸಮಾಧಾನವಾಗಿದ್ದಾವೆ. ಆದ್ರೆ ನೀವ್ ಯಾಕೆ ಇದರ ಬಗ್ಗೆ ಸರಿಯಾದ ನಿರ್ಧಾರವನ್ನ ಕೈಗೊಂಡಿಲ್ಲ? ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತರಿಗೆ 600 ಕೋಟಿ ರೂಪಾಯಿ ವೆಚ್ಚದ ಯೋಜನೆಯನ್ನ ಮಾಡಿಕೊಡ್ತಾ ಇದೆ, ನಮಗೇನೂ ಇಲ್ಲವಾ ಅಂತ ಹೇಳಿ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ಮುಸ್ಲಿಮರನ್ನ ಸಮಾಧಾನ ಮಾಡ್ಲಿಕ್ಕೆ ನೀವು ನಮ್ಮ ಹಣವನ್ನು ಯಾಕೆ ಪೋಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಸಾಕಷ್ಟು ಜನ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ನಿಮ್ ವಿಚಾರಗಳನ್ನ ನೀವು ಸರಿ ಮಾಡ್ಕೊಳ್ಳಿ, ಅದರಲ್ಲಿ ಜನರ ತೆರಿಗೆಯನ್ನ ಯಾಕೆ ಯೂಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿ ಸಾಕಷ್ಟು ಜನ ಮಾತನಾಡ್ತಾ ಇದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ ದಂಗಲ್ ಬಳಿಕ ಅಸಮಾಧಾನಗೊಂಡಿರುವಂತಹ ಮುಸಲ್ಮಾನ ಸಮುದಾಯವನ್ನ ಸಮಾಧಾನ ಪಡಿಸಲಿಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ. ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಇದಕ್ಕಾಗಿ 600 ಕೋಟಿ ರೂಪಾಯಿ ಯೋಜನೆಯನ್ನ ನಿರ್ಧಾರ ಮಾಡಲಾಗಿದೆ. ರಾಜ್ಯದ ನಾನಾ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಅಲ್ಪಸಂಖ್ಯಾತರು ವಾಸಿಸ್ತಾ ಇರುವಂತಹ ಕಾಲೋನಿಯನ್ನ 600 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಈ ಸಂಬಂಧ ಕ್ರಿಯಾ ಯೋಜನೆ ರೂಪಿಸಿ ಕಾಮಗಾರಿಕೆಯನ್ನು ಅನುಷ್ಠಾನಗೊಳಿಸಲಿಕ್ಕೆ ಸಂಪುಟ ಸಭೆ ತೀರ್ಮಾನವನ್ನ ಕೊಟ್ಟಿರುವಂತದ್ದು. ಸಚಿವ ಸಂಪುಟದಲ್ಲಿ ಅಲ್ಪಸಂಖ್ಯಾತರ ಅಸಮಾಧಾನವನ್ನ ಸಮಾಧಾನ ಮಾಡಲಿಕ್ಕೆ ಈ ರೀತಿಯಾಗಿ ಮಾಡಲಾಗ್ತಾ ಇದೆ. ಏನಾಯ್ತು ಬೈ ಎಲೆಕ್ಷನ್ ನಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾರೆ, ನೀವು ಅಲ್ಪಸಂಖ್ಯಾತರಿಗೆ ಯಾವುದೇ ಒಂದು ಟಿಕೆಟ್ ಕೊಟ್ಟರು ಕೂಡ, ಒಂದು ಟಿಕೆಟ್ ಕೊಟ್ರೆ ನಾನು ಅವರನ್ನ ಗೆಲ್ಸ್ಕೊಂಡ್ ಬಂದಿರ್ಲಿಲ್ಲ ಅಂದ್ರೆ ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಿದ್ದೆ ಅಂತ ಹೇಳಿ ಗಟ್ಟಿಯಾಗಿರುವಂತಹ ವಿಚಾರವನ್ನು ಮಾತನಾಡ್ತಾರೆ. ಕಾಂಗ್ರೆಸ್ನಲ್ಲಾಗ್ಲಿ ಬಿಜೆಪಿಯಲ್ಲಾಗ್ಲಿ ಯಾರು ಒಬ್ರು ತೀರ್ ಹೋಗಿದ್ದಾರೆ MLA ಗಳು ಅಂತಂದ್ರೆ ಅವರ ಕುಟುಂಬಕ್ಕೆ ಕೊಡುವಂತಹ ಒಂದು ಟಿಕೆಟ್ ಇದೆಯಲ್ಲ ಅದೇ ನಿರ್ಧಾರ. ಆದ್ರೆ ಇಲ್ಲಿ ಮಾತ್ರ ದಾವಣಗೆರೆಯಲ್ಲಿ ಮಾತ್ರ ಆ ಒಂದು ಟಿಕೆಟ್ ಅನ್ನ ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅಂತ ಹೇಳಿ ಸಾಕಷ್ಟು ಜನ ಈ ರೀತಿಯಾಗಿ ಒತ್ತಾಯವನ್ನು ಮಾಡ್ತಾ ಇದ್ರು. ಇಲ್ಲಿ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಕಾಂಗ್ರೆಸ್ಗೆ ಸಿಕ್ಕಾಪಟ್ಟೆ ಒತ್ತಡ ಹೇರಲಾಗುತ್ತೆ. ಆದ್ರೂ ಕೂಡ ದಾವಣಗೆರೆಯ ಬೈ ಎಲೆಕ್ಷನ್ ನಲ್ಲಿ ಸಮರ್ಥ ಶಾಮನೂರು ಶಿವಶಂಕರ್ ಅವರಿಗೆ ಟಿಕೆಟ್ ಅನ್ನ ಕೊಡ್ತಾರೆ. ಇನ್ನೇನೋ ಕೆಲವೇ ದಿನಗಳಲ್ಲಿ ರಿಸಲ್ಟ್ ಕೂಡ ಬಾಕಿ ಇದೆ, ಬರುತ್ತೆ ಉಪಚುನಾವಣೆಯ ರಿಸಲ್ಟ್. ಇದರಿಂದ ಸಾಕಷ್ಟು ಜನ ಮುಸಲ್ಮಾನ ನಾಯಕರು ಬೇಜಾರು ಮಾಡಿಕೊಂಡು ರಾಜೀನಾಮೆಯನ್ನ ಕೊಟ್ಟರು. ಹಾಗೆ ಸಾಕಷ್ಟು ನಾಯಕರು ಅಂದ್ರೆ ಮುಸಲ್ಮಾನ ಮುಖಂಡರು ಕೂಡ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೀತಾರೆ. ನಂತರ ಹೈಕಮಾಂಡ್ ಪತ್ರ ಬರೀತಾರೆ. ಮೌಲಾಗಳು ಎಲ್ಲ ಸೇರ್ಕೊಂಡು ಪತ್ರಗಳನ್ನ ಬರೀತಾರೆ. ಆ ಪತ್ರಗಳಿಗೆ ನೋಡಿ ಹೆದರಿದ್ದಂತಹ ಕಾಂಗ್ರೆಸ್ ಸರ್ಕಾರ 600 ಕೋಟಿ ರೂಪಾಯಿ ಕಾಂಗ್ರೆಸ್ ನಿಂದ ಸಚಿವ ಸಂಪುಟ ಸಭೆಯಲ್ಲಿ ಡಿಸೈಡ್ ಆಗುತ್ತೆ ಅಲ್ಪಸಂಖ್ಯಾತರ ಒಂದು ಯೋಜನೆಗೆ ಅಂತ ಹೇಳಿ. ಒಂದೇ ಸಮುದಾಯ ಈ ರೀತಿಯಾಗಿ ಅಸಮಾಧಾನವನ್ನು ಹೊರಗೆ ಹಾಕಬೇಕಾದ್ರೆ ಮುಂದಿನ ಎಲೆಕ್ಷನ್ ನಲ್ಲಿ ಇದು ನಮ್ಗೆ ಹೊಡ್ತಾ, JBA ಎಲೆಕ್ಷನ್ ನಲ್ಲಿ ಇದು ನಮ್ಗೆ ಹೊಡ್ತಾ ಅಂತ ತಿಳ್ಕೊಂಡಿರುವಂತಹ ಕಾಂಗ್ರೆಸ್ ಸರ್ಕಾರ 600 ಕೋಟಿ ರೂಪಾಯಿಯನ್ನು ಕೊಡುತ್ತೆ. ಸಿದ್ದರಾಮಯ್ಯ ಅವರೇ, ನೇರ ಪ್ರಶ್ನೆ ಮಾಡ್ತೀನಿ. ಸಾಕಷ್ಟು ಸಮುದಾಯಕ್ಕೆ, ಹಿಂದೂಗಳಲ್ಲೂ ಕೂಡ SC ST ಒಳ ಮೀಸಲಾತಿ ಎಲ್ರಿಗೂ ಸೇರಿಸಿ ಸಾಕಷ್ಟು ಅನ್ಯಾಯವಾಗಿದೆ. ಅದನ್ನ ಹೇಗೆ ನಿಭಾಯಿಸ್ತೀರಾ? ಯಾವ ರೀತಿಯ ಯೋಜನೆಯನ್ನ ಕೊಡ್ತೀರಾ? ಒಬ್ರಿಗೆ ಒಂದ್ಯಾಯ ಯಾಕೆ? ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿದಾಗಿತ್ತು. ಹೊತ್ತಿನ ವಿಶೇಷ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.